ಬೆಳೆ ನಷ್ಟ ವೀಕ್ಷಣೆ ಅನ್ನದಾತರ ಅಹವಾಲು ಆಲಿಕೆ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿಯಿಂದ ಹಾನಿಗೊಳಗಾದ ರಾಮದುರ್ಗ ಹಾಗೂ ಯರಗಟ್ಟಿ ತಾಲೂಕಿನ ಕುರುಬಗಟ್ಟಿ ಹಾಗೂ ಇಟ್ನಾಳ್ ಗ್ರಾಮಗಳ ವಿವಿಧೆಡೆ ರೈತರ ಜಮೀನುಗಳಿಗೆ ಇಂದು ಭೇಟಿ ನೀಡಿ ಬೆಳೆ ನಷ್ಟವನ್ನು ಪರಿಶೀಲಿಸಿ ಅನ್ನದಾತರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಿದರು. ರಾಮದುರ್ಗ ತಾಲೂಕಿನ ಇಟ್ನಾಳ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸರ್ವೆ ನಂಬರ್ 324/4ರ ಶಂಕರಪ್ಪ ಕೊಪ್ಪದವರ ಜಮೀನಿನಲ್ಲಿ ಹಾನಿಗೊಳಗಾದ ಉದ್ದು ಬೆಳೆಯನ್ನು ಪರಿಶೀಲಿಸಿದರು. ಮಳೆ ಕೊರತೆಯಿಂದ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿರುವ ಕುರಿತು ರೈತರು ವಿವರಿಸಿದರು. ಹುಲ್ಕುಂದ ಗ್ರಾಮದಲ್ಲಿ ಸರ್ವೆ ನಂಬರ್ 215/1ರ ಇಂದ್ರಕುಮಾರ್ ಪಾಟೀಲ್ ಅವರ ಜಮೀನಿನಲ್ಲಿನ ಹತ್ತಿ ಬೆಳೆ ಹಾಗೂ ಸರ್ವೆ ನಂಬರ್ 214/2ರ ಲಾಲ್ಸಾಬ್ ನದಾಫ್ ಅವರ ಜಮೀನಿನಲ್ಲಿನ ಹೆಸರು ಬೆಳೆ ಹಾನಿಯ ಕುರಿತು ಮಾಹಿತಿ ಪಡೆದು ಬೆಳೆ ನಷ್ಟದ ಬಗ್ಗೆ ರೈತರೊಂದಿಗೆ ಚರ್ಚಿಸಿದರು. ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 117/2ರ ಸುರೇಶ್ ಕೌಜಲಗಿ ಅವರ ಜಮೀನಿನಲ್ಲಿ ಹೆಸರು 19 ತೊಗರಿ ಹಾಗೂ ಈರುಳ್ಳಿ ಬೆಳೆಗಳ ಹಾನಿಯನ್ನು ಪರಿಶೀಲಿಸಲಾಯಿತು. ಇದೇ ಗ್ರಾಮದ ಸರ್ವೆ ನಂಬರ್ 84/1ರ ಪ್ರಮೋದ್ ಸಿಂಗಾರು ಅವರ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಹಾನಿಯಾಗಿರುವುದನ್ನು ಸಚಿವರು ವೀಕ್ಷಿಸಿದರು. ರೈತರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ ನಿಟ್ಟಿನಲ್ಲಿ ಬೆಳೆ ನಷ್ಟದ ಸಮಗ್ರ ವರದಿ ಸಿದ್ಧಪಡಿಸಿ ಅರ್ಹ ರೈತರಿಗೆ ಶೀಘ್ರವಾಗಿ ಅಗತ್ಯ ನೆರವು ಹಾಗೂ ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಅನ್ನದಾತರ ಸಂಕಷ್ಟದ ಸಮಯದಲ್ಲಿ ನಮ್ಮ ಸರ್ಕಾರ ರೈತರೊಂದಿಗೆ ಸದಾ ದೃಢವಾಗಿ ನಿಲ್ಲಲಿದೆ. ಸಂತ್ರಸ್ತ ರೈತರಿಗೆ ಅಗತ್ಯವಿರುವ ತುರ್ತು ನೆರವು ಹಾಗೂ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ರೈತರ ಹಿತರಕ್ಷಣೆಯೇ ನಮ್ಮ ಸರ್ಕಾರದ ಆದ್ಯತೆ. ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಎಸ್ಪಿ ರಾಮರಾಜನ್, ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ರೈತ ಮುಖಂಡರು ಇನ್ಶೂರೆನ್ಸ್ ಮಾಡಿದ್ದಾರೆ. 60% ಮಾಡಿಲ್ಲ. ಅದು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಟೀಚರ್ಗಳಿಗೆ ನೋಡೋಣ, ಅದು ಪರ್ಮಿಷನ್ ತಗೊಳ್ಬೇಕಲ್ಲ, ಪ್ರಯತ್ನ ಮಾಡ್ತೀವಿ. ಇನ್ನು ಕಳಿಸ್ಬೇಕು. ಯಾಕಂದ್ರೆ 15 ಸೆಕ್ಷನ್ ಮಾಡಿದ್ರು ಅವರು, ಅಷ್ಟೊಳಗೂ ಯಾರು ತುಂಬಿಲ್ಲ. ಮತ್ತೆ ಅವರು ಬ್ಯಾಂಕಿಂಗ್ ಸಮಸ್ಯೆ ಆಗಿದ್ದು ತುಂಬಿಲ್ಲ. ಅದೇ ಈ ಸಲ ಮತ್ತೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟು ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಬೆಳೆ ಹಾನಿ ಇದ್ರ ಬಗ್ಗೆ ತಾವೆಲ್ಲ ನೋಡಿರಲ್ಲ ಸರ್? ಇನ್ನು ಡೀಟೇಲ್ ಸರಿ ಆಗ್ಬೇಕು. ಯಾಕಂದ್ರೆ ಮೊದಲು ಮಾಡಿದ್ರು 60,000 ಹೆಕ್ಟರ್, ಇನ್ನು 10 ವರ್ಷ ಬಿಟ್ಟರೆ ಜಾಸ್ತಿ ಆಗ್ತೈತಿ. ಅದು ಮತ್ತೆ ಮಾಡಬೇಕಾಯ್ತು. ಬಹುಶಃ ಮಳೆ ಆಗ್ತಿದ್ರೆ ಸೊ ಇನ್ನೊಂದ್ಸಲ ಮಾಡಿಸ್ತೀವಿ ಫೈನಲ್ ಆಗಿ. ಜಂಟಿ ಸಮೀಕ್ಷೆ ಆಲ್ರೆಡಿ ಅದಲ್ಲ, ನಮ್ಮ ಟೀಮ್ ಇದ್ದಾರೆ. ಅವರು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಸರ್, ಪರಿಹಾರದ ಏನೋ ಸಮಸ್ಯೆ ಇದೆ ಸರ್? ಪರಿಹಾರ ಇನ್ನೂ ಆಗಿಲ್ಲ, ಇದು ಸರ್ವೇನ ಆಗಿಲ್ಲ. ಅಲ್ಲ ಸರ್, ಗೌರ್ಮೆಂಟಿಂದ ಕೊಡ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ದವರು ಏನು ಡಬಲ್ ಮಾಡಿದ್ರು? ಡಬಲ್ ಮಾಡಿಲ್ಲ. ಆಲ್ರೆಡಿ ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಡಬಲ್ ಮಾಡಿದ್ರು ನಾವು. ಕೇಂದ್ರ ಸರ್ಕಾರಕ್ಕಿಂತ ನಾವು ಜಾಸ್ತಿ ಕೊಟ್ಟಿದ್ದೀವಿ. ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇದೆ ಸರ್. ಅವ್ರು ಕೂಡ ಕೊಡ್ತಾರೆ, ಅವ್ರಿಗೆ ಜಾಸ್ತಿ ನಾವು ಕೊಡ್ತೀವಿ. ಮಾಡಿದಾರಲ್ಲ 25%ಗೆ ವಿಮೆ ತುಂಬಿದವ್ರಿಗೆ ವಿಮೆ ತುಂಬದೇ ಇರೋದು ಅದನ್ನ ನೋಡ ಸರ್, ಈ ಗಮನಕ್ಕೆ ತರ್ತೀವಿ, CM ಅವ್ರ ಗಮನಕ್ಕೆ. ಸೊ ಅವ್ರಿಗೆ ಏನಾರ ಮಾಡ್ಲಿಕ್ಕೆ ಸರ್ಕಾರದ ಪ್ರಯತ್ನ ಮಾಡ್ತೀವಿ. ಉದ್ದು ಹೆಸರು ಅಷ್ಟೇ ಮಾಡಿದ್ರಿ ಸರ್? ಮತ್ತೆ ಉಳ್ಕಿದ ಬೆಳೆಗಳಿಗೆ ಬೆಳೆಲ್ಲ ಹತ್ತಿ ಮಾಡಿದ್ದಾರೆ, ಗೋವಿನ ಜೋಳ ಮಾಡಿದ್ದಾರೆ. ಉದ್ದು ಹೆಸರು ಅಷ್ಟೇ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು. ಅಗ್ರಿಕಲ್ಚರ್ ಎಲ್ಲ ಮಾಡಿದ್ರು, ಏನು ಹೋಗಿದೆ ಎಲ್ಲ. ಆಮೇಲೆ 1,500 ಎಕರೆ ನಮ್ಮ ಈರುಳ್ಳಿ ಅದು ಹೋಗಿದ್ದಾರೆ. ಸೊ ಅದನ್ನು ಕೂಡ ಈಗಲೇ ಸರ್ವೆ ಮಾಡಿದ್ದಾರೆ. ಮತ್ತೆ ಜಾಸ್ತಿ ಮತ್ತೆ ಮಾಡ್ತಾರೆ. ಬರಗಾಲ ಘೋಷಣೆ ಮಾಡುತ್ತೆ. ಅದಕ್ಕೇನು ಸರ್ಕಾರ ಮಾಡ್ಬೇಕು, ನಾವು ಕಳಿಸ್ತೀವಿ ರಿಪೋರ್ಟ್ರೆ. ಅವ್ರು ಮತ್ತೆ ಬರಬೇಕಿಲ್ಲಿ ಟೀಮು ಬಂದ್ಮೇಲೆ ಘೋಷಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಾದ್ರೆ ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ.